ಸ್ನೇಹಿತರ ವೆಲ್ಕಮ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET 2025 ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ PGCET 2025 ರಿಸಲ್ಟ್ ಡೇಟು ಅಂಡ್ ಹಾಗೇನು ಸಹ ಕೌನ್ಸಿಲಿಂಗ್ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ, ನಿಮಗೆ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಏನೆಲ್ಲ ಕೌನ್ಸಿಲಿಂಗ್ ಇರುತ್ತೆ, ಎಷ್ಟು ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಇರುತ್ತೆ, ಅದು ಕಂಪ್ಲೀಟ್ ಆಗಿ ನಿಮಗೆ ಯಾವ ರೀತಿ ನಡೆಯುತ್ತೆ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಸಹ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂಡ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಈ ವರ್ಷ PGCET 2025 ಕುರಿತು ಇದು ನಮ್ಮ ಒಂದು ಮೊದಲನೇ ವಿಡಿಯೋ ಆದ್ರೆ ಆಗಿರುತ್ತೆ. ನಾನು ಪ್ರತಿ ವರ್ಷನೂ ಸಹ PGCET ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತೀನಿ. ಈ ವರ್ಷನೂ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ನಿಮ್ಮ ಒಂದು ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋವರೆಗೂ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗು, ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗು, ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್, ಈ ರೀತಿ ಎಷ್ಟು ಪ್ರೊಸೀಜರ್ಸ್ ಇರುತ್ತೋ ಅಷ್ಟು ಪ್ರೊಸೀಜರ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲಾ ತರದ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಹಾಗಾಗಿ ಚಾನಲ್ಗೆ ಪಟ್ ಅಂತ ಲೈಕ್ ಅನ್ನ ಮಾಡ್ಕೊಳ್ಳಿ ಅಂಡ್ ಹಾಗೇನು ಮರೀದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ನೀವು ಕಾಲೇಜಸ್ಗೆ ಜಾಯಿನ್ ಆಗಿದ್ದ ಆದ್ಮೇಲೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಮೊದಲಿಗೆ ನೋಡಿ, ನಿಮ್ಮ ಒಂದು ಎಕ್ಸಾಮ್ ಕಂಪ್ಲೀಟ್ ಆಗಿದ್ದ ಆದ್ಮೇಲೆ ಎಲ್ಲ ಒಂದು ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಿರುವಂತದ್ದು PGCET 2025 ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸರ್, ರಿಸಲ್ಟ್ ಅಂದ್ರೆ ಏನು, ರ್ಯಾಂಕಿಂಗ್ ಅಂದ್ರೆ ಏನು ಅಂತ ನೀವು ಕೇಳಬಹುದು. ನೋಡಿ, ನಿಮ್ಗೆ PGCET ಇದು ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಈಗ ನೀವು ಒಂದು ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಇದರ ಒಂದು ರಿಸಲ್ಟ್ ಬಂದಾಗ ರಿಸಲ್ಟ್ ಜೊತೆಗೆ ನಿಮ್ದು ರ್ಯಾಂಕಿಂಗ್ ಅನ್ನು ಸಹ ಅನೌನ್ಸ್ ಆಗುತ್ತೆ. ಓಕೆನಾ? ಈಗ ನೀವು 3 ಕೋರ್ಸಸ್ ಗಳಿಗೆ ಇರುತ್ತೆ, MBA, MCA, MTech ಅಂತ ಇರುತ್ತೆ ಅಲ್ವಾ. ಸೊ ನೀವು ಯಾವ ಒಂದು ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ ಅನ್ನ ಹಾಕಿದ್ದೀರಾ ಅದರ ಒಂದು ರ್ಯಾಂಕಿಂಗ್ ಆದ್ರೆ ನಿಮ್ಗೆ ಅನೌನ್ಸ್ ಆಗುವಂತದ್ದು. ಈಗ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ MBA ರ್ಯಾಂಕಿಂಗು, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ MCA ರ್ಯಾಂಕಿಂಗು, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ MTech ರ್ಯಾಂಕಿಂಗು, ಈ ರೀತಿ ಇರುತ್ತಲ್ವಾ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ MBA ಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕಿದ್ದಾರೆ, MCA ಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕಿದ್ದಾರೆ, MTech ಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕಿದ್ದಾರೆ, ಅದರಲ್ಲಿ ನೀವು ಸ್ಕೋರ್ ಮಾಡಿರುವಂತಹ ಮಾರ್ಕ್ಸ್ ಗೆ ಎಷ್ಟು ರ್ಯಾಂಕಿಂಗ್ ಆದ್ರೆ ಅನೌನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಮಾರ್ಕ್ಸ್ ಜೊತೆಗೆ ನಿಮ್ಗೆ ನಿಮ್ಮ ಒಂದು ಕೋರ್ಸ್ ರ್ಯಾಂಕಿಂಗ್ ಸಹ ನೀಟಾಗಿ ಡಿಸ್ಪ್ಲೇ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಅನ್ನ ನಾವು ನೋಡೋದಾದ್ರೆ, ಈಗಾಗ್ಲೇನೆ ನಿಮ್ಗೆ ಒಂದು ಕೀ ಆನ್ಸರ್ಸ್ ಅನ್ನ ಕೊಟ್ಟಿರುವಂತದ್ದು. ನೀವು ಕೀ ಆನ್ಸರ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಈಗಾಗ್ಲೇನೆ ವೆರಿಫೈ ಮಾಡ್ಕೊಂಡಿದ್ದೀರಾ, ಎಷ್ಟು ಕರೆಕ್ಟ್ ಆಗಿ ನೀವು ಮಾರ್ಕ್ಸ್ ಇದು ಮಾಡಿದೀರಾ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅಂತ ಬಂದ್ಬಿಟ್ಟು ಒಂದು ಅಪ್ಡೇಟ್ ಆದ್ರೆ ಬರುತ್ತೆ. ಅದನ್ನ ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಬಂದಿರುವಂತಹ ಮಾರ್ಕ್ಸ್ ಯಾವ ರೀತಿ ನೀವು ರ್ಯಾಂಕ್ ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ನಿಮ್ಗೆ ಅಟ್ ದಿ ಎಂಡ್ ಆಫ್ ದಿ ಡೇ ಯಾವಾಗ ರಿಸಲ್ಟ್ ಆದ್ರೆ ಅನೌನ್ಸ್ ಆಗುತ್ತಾ, ರಿಸಲ್ಟ್ ಅನೌನ್ಸ್ ಆಗಿದ್ದ ದಿನ ನೀವು ಇಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ರ, ನಿಮ್ದು ರ್ಯಾಂಕಿಂಗ್ ಇಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ನಿಮ್ಮ ಒಂದು ರಿಸಲ್ಟ್ ಶೀಟ್ ಅಲ್ಲಿ ಆದ್ರೆ ಗೊತ್ತಾಗುತ್ತೆ. ಓಕೆನಾ? ಈ ವರ್ಷ PGCET ಪ್ರೋಸೆಸ್ ಆದ್ರೆ ಸ್ವಲ್ಪ ಸ್ಪೀಡ್ ಅಪ್ ಆಗಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಲಾಸ್ಟ್ ಇಯರ್ ಎಲ್ಲ PGCET ಎಕ್ಸಾಮ್ ಕಂಪ್ಲೀಟ್ ಆಗಿದೆ, ಸ್ವಲ್ಪ ಲೇಟ್ ಆಯಿತು. ಈ ವರ್ಷ ನಿಮ್ಗೆ ನಿಮ್ಮ ಒಂದು ಸೆಮ್ ಎಕ್ಸಾಮ್ಸ್ ಇದ್ದಂಗೆನ, ಫೈನಲ್ ಸೆಮ್ ಎಕ್ಸಾಮ್ಸ್ ಇದ್ದಂಗೆನೆ ನೀವು ನಿಮ್ಮ ಒಂದು PGCET ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರ. ಹಾಗಾಗಿ ಇದರ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ ಸಹ ಸ್ವಲ್ಪ ಸ್ಪೀಡ್ ಅಪ್ ಆಗುತ್ತೆ. ನೆಕ್ಸ್ಟ್ ಯಾವ ರೀತಿ ಇರುತ್ತೆ, ಈಗ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ, ನೆಕ್ಸ್ಟ್ ಏನ್ ಅಪ್ಡೇಟ್ ಇರುತ್ತೆ ಅಂತ ಅಂದ್ರೆ, ಮೊದಲಿಗೆ ನೋಡಿ, ನೀವು ನಿಮ್ಮ ಒಂದು ಫೈನಲ್ ಸೆಮ್ದು ಮಾರ್ಕ್ಸ್ ಎಂಟ್ರಿ ಮಾಡ್ಕೋತೀರಾ. ಮಾರ್ಕ್ಸ್ ಎಂಟ್ರಿ ಮಾಡಿದ್ದ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇರುವಂತಹ ಮೊದಲನೇ ಸ್ಟೆಪ್ ನಿಮ್ಮ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಓಕೆನಾ? ರಿಸಲ್ಟ್ ಅನ್ನ ಯಾವಾಗ ಅನೌನ್ಸ್ ಮಾಡಬಹುದು, ಎಕ್ಸ್ಪೆಕ್ಟೆಡ್ ಯಾವಾಗ ಅಂತ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಮಂತ್ ಲಾಸ್ಟ್ ವೀಕ್ ಅಲ್ಲಿ, ಅಂದ್ರೆ ಆಗಸ್ಟ್ ಮಂತ್ ಅಲ್ಲಿ ಲಾಸ್ಟ್ ವೀಕ್ ಅಲ್ಲಿ ನಿಮ್ಗೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಅನೌನ್ಸ್ ಆಗುವಂತ ಚಾನ್ಸಸ್ ಇದೆ. ರಿಸಲ್ಟ್ ಅಂದ್ರೂ ಒಂದೇ, ರ್ಯಾಂಕಿಂಗ್ ಅಂದ್ರೂ ಒಂದೇ. ಯಾಕಂತ ಅಂದ್ರೆ ನಿಮ್ಮ ರಿಸಲ್ಟ್ ಅಲ್ಲೇ 100% ಆಗಿ ರ್ಯಾಂಕಿಂಗ್ ಆದ್ರೆ ಮೆನ್ಷನ್ ಆಗಿರುತ್ತೆ, ನಿಮ್ದು ರ್ಯಾಂಕಿಂಗ್ ಇಷ್ಟು ಬಂದಿದೆ ಏನು ಅಂತ ಹೇಳ್ಬಿಟ್ಟು. ಸೊ ಅದು ಬಂದ್ಬಿಟ್ಟು ನಿಮ್ಗೆ ಆಗಸ್ಟ್ ಮಂತ್ ಅಲ್ಲಿ ಲಾಸ್ಟ್ ವೀಕ್ ಅಲ್ಲಿ ಆದ್ರೆ ಸಿಗುತ್ತೆ. ಓಕೆನಾ? ಅಂಡ್ ಜೊತೆಗೆ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ರಿಸಲ್ಟ್ ಬಂದಿದ್ದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು, ನೆಕ್ಸ್ಟ್ ಸ್ಟೆಪ್ಸ್ ಯಾವ ರೀತಿ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ಮೊದಲಿಗೆ ನೋಡಿ, ಪ್ರೀವಿಯಸ್ ಇಯರ್ಸ್ ಎಲ್ಲ ಯಾವ ರೀತಿ ಇರ್ತಿತ್ತು ಅಂತ ಅಂದ್ರೆ, ಒನ್ಸ್ ರ್ಯಾಂಕಿಂಗ್ ಅನೌನ್ಸ್ ಆಗಿದ್ದ ಆದ್ಮೇಲೆ ಸ್ಟೂಡೆಂಟ್ಸ್ ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗ್ಬೇಕಿತ್ತು. ಅದು KE ಆಫೀಸ್ಗಾಗ್ಲಿ ಇಲ್ಲ ಅಂತ ಅಂದ್ರೆ ಒಂದು ಅವರವರ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕೊಡ್ತಿದ್ರು. ಬಟ್ ಈಗ ಏನಾಗ್ತಿದೆ, ಏನೆಲ್ಲ ಚೇಂಜಸ್ ನಡೀತಿದೆ ಅಂತ ಅಂದ್ರೆ, ನಿಮ್ಗೆ ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ಇರುತ್ತೆ. ನೀವು ಮತ್ತೊಂದ್ಸಲಿ ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಆದ್ರೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಈಗ ನೀವು ಅಪ್ಲಿಕೇಶನ್ ಹಾಕಿದಿರಲ್ವಾ, ಅಪ್ಲಿಕೇಶನ್ ಹಾಕಿರೋ ಟೈಮಲ್ಲಿ ಏನೆಲ್ಲ ಒಂದು ಮಾರ್ಕ್ಸ್ ಅನ್ನೆಲ್ಲಾನು ನೀವು ಅಪ್ಡೇಟ್ ಮಾಡಿರ್ತೀರ, ಜೊತೆಗೆ ಫೈನಲ್ ಸೆಮ್ದು ಮಾತ್ರ ಮಾರ್ಕ್ಸ್ ಅನ್ನ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಅದನ್ನು ನೆಕ್ಸ್ಟ್ ಒಂದು ಮಾರ್ಕ್ಸ್ ಸೆಂಟರ್ ಲಿಂಕ್ ಅನ್ನ ಕೊಡ್ತಾರೆ, ಆಗ ನೀವು 100% ಆಗಿ ಅಪ್ಲೋಡ್ ಮಾಡಲೇಬೇಕು. ಜೊತೆಗೆ ನಿಮ್ಗೆ ನೋಡಿ, ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದ್ದಾಗ ನೀವು ಎಲ್ಲಾ ತರದ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ತೀರಾ. ಜೊತೆಗೆ ಈಗ ನೀವು ಕೌನ್ಸಿಲಿಂಗ್ ಗೆ ಪಾರ್ಟಿಸಿಪೇಟ್ ಮಾಡಿ ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಸೀಟ್ ಅಲಾಟ್ ಆಗುತ್ತಲ್ವಾ, ಆಗ ಕಾಲೇಜಲ್ಲಿ ಮತ್ತೊಂದ್ಸಲಿ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡ್ತಾರೆ. ನಿಮ್ಗೆ ಯಾವ್ದಾದ್ರು ಕಾಲೇಜ್ ಅಲಾಟ್ ಆಗಿದ್ದ ಆದ್ಮೇಲೆ ನೀವು ಆನ್ಲೈನ್ ಅಲ್ಲಿ ತೋರಿಸಿರುವಂತಹ ಡಾಕ್ಯುಮೆಂಟ್ಸ್, ನೀವು ತಗೊಂಡೋಗಿರುವಂತಹ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು. ಅಲ್ಲೇನಾದ್ರೂ ಮಿಸ್ಟೇಕ್ಸ್ ಇತ್ತು ಅಂತಂದ್ರೆ ಆಗ ನಿಮ್ಗೆ ಒಂದು ಸೀಟ್ ಆದ್ರೆ ಸಿಗೋದಿಲ್ಲ. ಓಕೆನಾ? ಈ ರೀತಿ ನಿಮ್ಗೆ ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಆಫ್ಲೈನ್ ಅಲ್ಲಿ ಆದ್ರೆ ಇರೋದಿಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ಸ್ ಇರುವಂತದ್ದು, ನೀವು ಒಂದು ಮಾರ್ಕ್ಸ್ ಎಂಟ್ರಿನ ಮಾಡಬೇಕು. ಅದಾದ್ಮೇಲೆ ನಿಮ್ಗೆ ರಿಸಲ್ಟ್
ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ದು ಎಷ್ಟು ರ್ಯಾಂಕಿಂಗ್ ಬಂದಿದೆ ಏನು ಅಂತ ಹೇಳ್ಬಿಟ್ಟು. ಇದು ಕಂಪ್ಲೀಟ್ಲಿ ನಿಮ್ಗೆ ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಆಫ್ಲೈನ್ ಅಲ್ಲಿ ಇರೋದಿಲ್ಲ. ಮೊದಲಾಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಅಂತ ರಿಲೀಸ್ ಮಾಡ್ತಾರೆ. ಇದೇ ಒಂದು ವೆಬ್ಸೈಟ್ ಅಲ್ಲೇ ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಅಂತ ಕೊಡ್ತಾರೆ. ಆ ಒಂದು ವೆರಿಫಿಕೇಶನ್ ಸ್ಲಿಪ್ಗೆ ಜಸ್ಟ್ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ಹಾಕಿದಿರಾ ಅಂತಂದ್ರೆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅಲ್ಲಿ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಸಿಗುತ್ತೆ. ಆ ವೆರಿಫಿಕೇಶನ್ ಸ್ಲಿಪ್ ಏನಕ್ಕೆ ಏನ್ ಯೂಸ್ ಅಂತ ಅಂದ್ರೆ ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ CET ನಂಬರು, ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರು, ಜೊತೆಗೆ ಸೀಕ್ರೆಟ್ ಕೀ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಈ ರೀತಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಗೆ ಒಂದಿಷ್ಟು ಡೀಟೇಲ್ಸ್ ಆದ್ರೆ ಇರುತ್ತೆ. ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ಳೋದಕ್ಕೆ ಓಕೆನಾ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇರುತ್ತೆ ಎಷ್ಟು ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ನಡೆಯುತ್ತೆ ಅಂತಂದ್ರೆ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ನಡೆಯುತ್ತೆ. ನಿಮ್ಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂಡ್ ಹಾಗೇನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳ್ಬಿಟ್ಟು 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಆದ್ರೆ ಇರುವಂತದ್ದು. ನೀವು ಕೇಳಬಹುದು ಆಗಿದ್ರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಎಷ್ಟು ಮಂತ್ಸ್ ಆಗ್ಬೋದು ಏನು ಅಂತ ನೀವು ಕೇಳೋದಾದ್ರೆ, ಈಗ ನಿಮ್ಗೆ ಎಕ್ಸ್ಪೆಕ್ಟೆಡ್ ಹೇಳೋದಾದ್ರೆ ಆಗಸ್ಟ್ ಲಾಸ್ಟ್ ವೀಕ್ ಅಲ್ಲಿ ರಿಸಲ್ಟ್ ಅಂತ ಅನ್ಕೊಂಡಿದ್ವಿ. ಇಫ್ ಇನ್ ಕೇಸ್ ಏನಾದ್ರೂ ಆಗಸ್ಟ್ ಅಲ್ಲಿ ಬಂದಿಲ್ಲ ಅಂತ ಅಂದ್ರೆ ನಿಮ್ಗೆ ಸೆಪ್ಟೆಂಬರ್ ಆದ್ರೂ 100% ಆಗಿ ರಿಸಲ್ಟ್ ಬರುತ್ತೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಓಕೆನಾ. ನೀವು ಯಾವಾಗ ಕಾಲೇಜಸ್ಗೆ ಜಾಯ್ನ್ ಆಗ್ತೀರಾ ಈ ಕೌನ್ಸಿಲಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಅಂತ ಅಂದ್ರೆ ಅದು ನವೆಂಬರ್ ಆಗುತ್ತೆ ಓಕೆನಾ. ಈ ಕೌನ್ಸಿಲಿಂಗ್ ಸ್ವಲ್ಪ ಲೇಟ್ ಆಗುವಂತದ್ದು. ಯಾಕೆ ಅಂತ ಅಂದ್ರೆ ಪ್ರತಿ ವರ್ಷನೂ ನಾವು ಅಬ್ಸರ್ವ್ ಮಾಡ್ದಂಗೆ ನಿಮ್ಮ ಒಂದು ಡಿಗ್ರಿ ಎಕ್ಸಾಮ್ಸ್ ಎಲ್ಲಾನು ಕಂಪ್ಲೀಟ್ ಮಾಡ್ಕೋತೀರಾ. ಡಿಗ್ರಿ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದ್ದಾದ್ಮೇಲೆ ಅಪ್ ಟು 5 to 6 ಮಂತ್ಸ್ ಆಗುತ್ತೆ ನೀವು ಕಾಲೇಜಸ್ಗೆ ಜಾಯಿನ್ ಆಗೋದಕ್ಕೆ. ಬಟ್ ನಿಮ್ಗಲ್ಲಿ ಯಾವುದೇ ತರಹದ ಸಿಲೆಬಸ್ ಆಗ್ಲಿ ಇಲ್ಲ ಅಂತಂದ್ರೆ ಮತ್ತೊಂದ್ರಲ್ಲಾಗ್ಲಿ ಯಾವುದನ್ನು ಸಹ ನಿಮ್ಗೆ ಏನೋ ಒಂದು ಮಿಸ್ಟೇಕ್ ಆದ್ರೆ ಆಗೋದಿಲ್ಲ. ಎಲ್ಲಾನು ಕರೆಕ್ಟ್ ಆಗಿ ನಡ್ಸ್ಕೊಡ್ತಾರೆ. ಅದ್ರ ಬಗ್ಗೆ ನೀವು ಯಾರನ್ನು ಯೋಚನೆ ಮಾಡುವಂತಹ ಅವಶ್ಯಕತೆ ಆದ್ರೆ ಇಲ್ಲ ಓಕೆನಾ. ಈ ಕೌನ್ಸಿಲಿಂಗ್ ಎಲ್ಲ ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮ್ಗೆ ನವೆಂಬರ್ ಮಂತೇನೆ ಆಗ್ಬಿಡುತ್ತೆ. ಯಾಕಂತ ಅಂದ್ರೆ ಪ್ರತಿಯೊಂದು ಸ್ಟೆಪ್ ಸಹ ಈಗ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಏನಿರುತ್ತೆ, ಈ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಅದರದೇ ಆದಂತಹ ಸಪರೇಟ್ ರೂಲ್ಸ್ ಇರುತ್ತೆ. ನೀವು ಅದನ್ನೆಲ್ಲಾನು ತಿಳ್ಕೋಬೇಕು. ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನು ನೀವು ಕೆಲವೊಂದಿಷ್ಟು ಕೆಲಸ ಮಾಡಬೇಕು. ನಿಮ್ಮ ಒಂದು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡೋದಾಗ್ಲಿ, ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ಸ್ ಏನಾದ್ರು ಕೇಳಿದ್ರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಾಗ್ಲಿ, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಾಗ್ಲಿ, ಈ ರೀತಿ KEA ಕಡೆಯಿಂದ PGCET ರಿಲೇಟೆಡ್ ಪ್ರತಿಯೊಂದು ಅಪ್ಡೇಟ್ ಸಹ ಬರ್ತಾನೆ ಇರುತ್ತೆ. ನಾನು ಅಪ್ಡೇಟ್ಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತಾನೆ ಇರ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಸಿಂಪಲ್ ಆಗಿ ಜಸ್ಟ್ ಇಷ್ಟನ್ನ ತಿಳ್ಕೊಳ್ಳಿ. ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ಆಗಸ್ಟ್ ಲಾಸ್ಟ್ ವೀಕ್ ಇಲ್ಲ ಅಂತಂದ್ರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಸಿಗುತ್ತೆ. ರಿಸಲ್ಟ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಒಂದು ಮಾರ್ಕ್ಸ್ ಎಂಟ್ರಿ ಇರುತ್ತೆ. ಅದಕ್ಕೆ ಮುಂಚೆ ಆದ್ರೂ ಬರ್ಬೋದು, ಇಲ್ಲ ಅಂತಂದ್ರೆ ರಿಸಲ್ಟ್ ಆದ್ಮೇಲೆ ಈ ರೀತಿ ನಿಮ್ಗೆ ಒಂದು ಮಾರ್ಕ್ಸ್ ಎಂಟ್ರಿನ ಮಾಡೋದಕ್ಕೆ ಕೇಳ್ತಾರೆ. ಅಂಡ್ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಇನ್ನೂ ಸಹ ಫೈನಲ್ ಸೆಮ್ದು ರಿಸಲ್ಟ್ ಆದ್ರೆ ಬಂದಿಲ್ಲ. ಎಲ್ಲಾ ಒಂದು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ದು ಫೈನಲ್ ಸೆಮ್ ರಿಸಲ್ಟ್ಸ್ ಅನೌನ್ಸ್ ಆಗಿದ್ದ ಆದ್ಮೇಲೆ ಒಂದು ಮಾರ್ಕ್ಸ್ ಎಂಟ್ರಿಗೆ ಕೇಳುವಂತದ್ದು. ಫೈನಲ್ ಸೆಮ್ದು ನೀವು ಮಾರ್ಕ್ಸ್ ಎಂಟ್ರಿಯನ್ನ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ರಿಸಲ್ಟ್ ಅನೌನ್ಸ್ ಆಗಿದ್ದಾದ್ಮೇಲೆ ಮಾರ್ಕ್ಸ್ ಎಂಟ್ರಿಯನ್ನ ಮಾಡ್ತೀರಾ. ಅದಾದ್ಮೇಲೆ ವೆರಿಫಿಕೇಶನ್ ಸ್ಲಿಪ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಕಂಪ್ಲೀಟ್ಲಿ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಈ ವರ್ಷನೂ ಸಹ ಅದೇ ತರ ನಡೆಸ್ಕೊಡ್ತಾರೆ. ಅಂಡ್ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುತ್ತೆ ಓಕೆನಾ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಡೀತಾನೆ ಇರುತ್ತೆ. ನಾನು ಮುಂದಿನ ದಿನಗಳಲ್ಲಿ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ. ನಾನು ಈಗಲೇ ಎಲ್ಲಾನು ಹೇಳಿದ್ದೀನಿ ಅಂತಂದ್ರೆ ನೀವು ತುಂಬಾ ಕನ್ಫ್ಯೂಸ್ ಆದ್ರೆ ಆಗ್ತೀರಾ. ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕೌನ್ಸಿಲಿಂಗ್ ರಿಲೇಟೆಡ್ ಯಾವ ಅಪ್ಡೇಟ್ಸ್ ಬೇಕು ನಿಮ್ಗೆ ಯಾವ್ದ್ರಲ್ಲಿ ಒಂದು ಡೌಟ್ ಇದೆ KEA ನಡೆಸುವಂತ PGCET 2025 ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಏನ್ ಡೌಟ್ ಇದೆ ಏನು ಅಂತ ಹೇಳ್ಬಿಟ್ಟು ನೀವು ಪ್ರತಿಯೊಬ್ಬರನ್ನು ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಜೊತೆಗೆ ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋಸ್ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ದೇನಾದ್ರೂ ರ್ಯಾಂಕಿಂಗ್ ಜಾಸ್ತಿ ಬಂದಿದ್ರೆ, ಇಲ್ಲ ಅಂತಂದ್ರೆ ಕಾಲೇಜಸ್ ಸೆಲೆಕ್ಷನ್ ಯಾವ ರೀತಿ ಮಾಡಬೇಕು, ಕಾಲೇಜಸ್ಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಸೀನಿಯರ್ಸ್ಗೆ ನಾನು ಸಹ ಒಂದು ಟೆಲಿಗ್ರಾಮ್ ಗ್ರೂಪ್ ಅನ್ನ ನಾನು ಮಾಡ್ಕೊಟ್ಟಿದ್ದೆ. ಅದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಜೊತೆಗೆ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿಟ್ಟಿರ್ತೀನಿ. ಆ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಮ ಸೀನಿಯರ್ಸ್ ಹತ್ರ ಏನಾದ್ರು ಸಜೆಷನ್ ತಗೊಳಂಗಿದ್ರೆ ಸಜೆಷನ್ಸ್ ಅನ್ನ ತಗೊಳ್ಳಿ. ಅಂಡ್ ನಾನು ನನ್ನ ಒಂದು ಫ್ರೀ ಟೈಮ್ ಅಲ್ಲಿ ನಿಮ್ಗೆ ನಾನು ಲೈವ್ ಆಡಿಯೋ ಕಾಲ್ಸ್ ಅನ್ನ ಮಾಡ್ತಿರ್ತೀನಿ. ಲೈವ್ ಅಲ್ಲಿ ನಿಮ್ಮ ಒಂದು ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು ಆಗಿರುತ್ತೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.